ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ನಮಸ್ಕಾರ. ನೆಕ್ಸ್ಟ್ ಜನ್ ಆಸ್ಟ್ರೋ ವೀಕ್ಷಕರಿಗೆ ಸ್ವಾಗತ. ಈ ದಿನ ನಾವು ಆ ವಾರ ಫಲದಲ್ಲಿ 17ನೇ ತಾರೀಕು ನವೆಂಬರ್ನಿಂದ 23ನೇ ತಾರೀಕುವರೆಗೂ ನೋಡೋಣ. ಇದರಲ್ಲಿ ಬಹಳ ಮುಖ್ಯವಾಗಿ ಹೇಳೋದಾದರೆ, ನಾವು ಜ್ಯೋತಿಷ್ಯದಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಏನಂತಂದರೆ, ನೀವೊಬ್ಬರು ಜ್ಯೋತಿಷ್ ಹತ್ರ ಹೋಗ್ತೀರಾ, ನಿಮ್ಮ ಜಾತಕವನ್ನು ತೋರಿಸ್ತೀರಾ. ಅವ್ರು ಹೇಳ್ತಾರೆ ನಿಮಗೆ ಕಾಳಸರ್ಪ ದೋಷ ಇದೆ, ಪಿತೃದೋಷ ಇದೆ, ಬೇರೆ ಬೇರೆ ದೋಷಗಳ ಹೆಸರುಗಳನ್ನ ಹೇಳ್ತಾರೆ. ಈ ಕಾಳಸರ್ಪ ದೋಷದ ಬಗ್ಗೆ ಹೇಳಿ ಒಂದು ಪರಿಹಾರನೇ ಹೇಳ್ತಾರೆ. ಆದರೆ ಕಾಳಸರ್ಪ ದೋಷ ಅನ್ನೋದು ಜ್ಯೋತಿಷದಲ್ಲಿ ಇದೆಯಾ? ಯಾವ ಗ್ರಂಥದಲ್ಲೂ ಇಲ್ಲ. ನೀವು ಬೃಹತ್ ಪರಾಶರ ವರಶಾಸ್ತ್ರ ಗ್ರಂಥವನ್ನು ನೋಡಿ, ಅಥವಾ ನೀವು ಬೃಹತ್ ಜಾತಕವನ್ನು ನೋಡಿ, ಅಥವಾ ಸಾರಾವಳಿಯನ್ನು ನೋಡಿ, ಯಾವುದೇ ಗ್ರಂಥವನ್ನು ನೋಡಿದ್ರೆ ಎಲ್ಲೂ ಕೂಡ ಇದ್ರ ಉಲ್ಲೇಖನೇ ಇಲ್ಲ. ಮತ್ತು ಹೇಗಿದು ಬಂದಿದೆ ಅಂತಂದರೆ, ಇದು ಕೇವಲ ಒಂದು ತಪ್ಪು ಕಲ್ಪನೆ ಮತ್ತು ಸಂಪಾದನೆ ಒಂದು ದಾರಿ ಕೂಡ ಆಗಿರುವಂಥದ್ದು. ಹಾಗಾಗಿ ನಿಜವಾದ ಜ್ಯೋತಿಷ್ಯದಲ್ಲಿ ಪರಿಹಾರಗಳಿಗೆ ಬಂದರೆ ಅಲ್ಲೂ ಕೂಡ ನಮಗೆ ದೊಡ್ಡ ದೊಡ್ಡ ಪೂಜೆಗಳು, ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೆಟ್ ಕಾರ್ಡು, ಆಮೇಲೆ ಇನ್ನು ಕೆಲವು ವಾಸ್ತುಕ್ಕೆ ಸಂಬಂಧಪಟ್ಟಂಥ ನೆಗೆಟಿವು ಏನೇನು ಹೇಳ್ತಾ ಇದ್ದಾರೆ, ಇದು ಯಾವುದು ಕೂಡ ಇಲ್ಲ. ಪರಾಶರ ಮಹರ್ಷಿ ಹೇಳುವಂಥದ್ದು ದಾನ, ಮಂತ್ರಜಪ ಮತ್ತು ಈ ಥರ ಭಾಳ ಸಿಂಪಲ್ ಆಗಿರೋ ಪರಿಹಾರಗಳಿದೆ. ದಾನಗಳಲ್ಲಿ ಸಿಂಪಲ್ ದಾನಗಳು, ಹಾಗೆ ಮಂತ್ರಜಪಗಳು ಆ ಒಂದು ದಶಾ ಪೀರಿಯಡ್ ನಡೀತಿರುವಂಥ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಒಂದು ಪರಿಹಾರಗಳು. ಅದು ಬಿಟ್ಟು ಇಲ್ಲೇನಾಗ್ತಿದೆ ಅಂತಂದರೆ ತುಂಬ ಕಾಸ್ಟ್ಲಿ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾರೆ. ಅದು ಯಾವುದೂ ಜ್ಯೋತಿಷದಲ್ಲಿ ಇಲ್ಲ. ಮತ್ತು ಎರಡನೇದಾಗಿ, ಜ್ಯೋತಿಷರು ನಮ್ಮ ಹಣೆ ಬರವನ್ನೇ ಚೇಂಜ್ ಮಾಡ್ತಾರೆ ಅನ್ನುವಂಥ ಭಾವನೆ ಇಟ್ಕೊಂಡ್ರೆ ಬಹಳ ತಪ್ಪು. ಯಾಕೆಂದರೆ ಕರ್ಮದ ಅನುಸಾರವಾಗಿ, ಪ್ರಾರಬ್ಧ ಕರ್ಮ, ಕ್ರಿಯಾಮಾನ ಕರ್ಮ, ಸಂಚಿತ ಕರ್ಮಕ್ಕೆ ಅನುಸಾರವಾಗಿ ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳು ಪೂರ್ವ ನಿರ್ಧರಿತವಾಗಿರುತ್ತೆ. ಆ ಘಟನೆಗಳನ್ನು 100% ಬದಲಾವಣೆ ಮಾಡೋಕ್ಕಾಗಲ್ಲ. ಬಟ್ ನಾವು ಪ್ರೊಟೆಕ್ಷನಿಗಾಗಿ, ಈಗ ಮಳೆನ ನಿಲ್ಸೋಕ್ಕಾಗಲ್ಲ, ನಾವು ಹೇಗೆ ಛತ್ರಿನ ಉಪಯೋಗಿಸ್ತೀವೋ ಹಾಗೆ ಆ ದೃಷ್ಟಿಯಲ್ಲಿ ನೋಡಿದಾಗ ಸ್ವಲ್ಪ ನ್ಯೂಟ್ರಲ್ ಮಾಡ್ಬೋದು. ನೆಗೆಟಿವ್ ಇದನ್ನು ಬಿಟ್ಟರೆ 100% ನಮ್ಮ ಹಣೆ ಬರವನ್ನು ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ. ಜ್ಯೋತಿಷ್ಯದ ಮುಖ್ಯ ಗುರಿ ನಾವು ಸತ್ಯವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ವೃಷಭ ರಾಶಿಗೆ ಸಂಬಂಧಪಟ್ಟಂತೆ 17ನೇ ತಾರೀಕಿಂದ 23ರವರೆಗಿನ ಈ ವಾರ ಭವಿಷ್ಯದಲ್ಲಿ ನಾವು ನೋಡೋದಾದರೆ, ಈ ವಾರ ಭವಿಷ್ಯವನ್ನು ನಾನು ಮಂತ್ರೇಶ್ವರನ ರಚಿತ ಫಲದೀಪಿಕ ಗ್ರಂಥದ ಆಧಾರವಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅದರಲ್ಲಿ ರಾಶಿ ಫಲಗಳನ್ನು ಹೇಳೋದ್ರ ಬಗ್ಗೆ ಬಹಳ ವೈಜ್ಞಾನಿಕ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಏನಾಗಿದೆ, ಸುಮ್ಮನೆ ಏನೋ ಒಂದು ಅವರ ಓನ್ ಪದ್ಧತಿಯಲ್ಲಿ ಹೇಳ್ತಾರೆ. ಅದರ ಯಾವ ಕಾರಣಕ್ಕೂ ನಂಬಬೇಡಿ. ಇಲ್ಲಿ ಬಹಳ ಮುಖ್ಯವಾಗಿ ನಾನು ಹೇಳೋದಾದರೆ, ವೃಷಭ ರಾಶಿಯವರಿಗೆ 6ನೇ ಮನೆಯಲ್ಲಿ ಶುಕ್ರ ಇರುವಂಥದ್ದು. ಶುಕ್ರ ಗ್ರಹ ನನ್ನ ಒಂದು ಅಬ್ಸರ್ವೇಷನ್ ಹೇಳೋದಾದರೆ, ಲಂಗ್ಸ್ ರಿಲೇಟೆಡ್ ಇಶ್ಯೂಸ್ಗಳನ್ನ ಕೊಡುವಂಥದ್ದು, ಉಸಿರಾಟದ ಸಮಸ್ಯೆಗಳನ್ನು ಕೊಡುವಂಥದ್ದು, ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಕೊಡುವಂಥದ್ದು, ಸಂತಾನದ ಒಂದು ಇದರಲ್ಲಿ ಕಾರಕನಾಗಿರುವಂತಹ ಗ್ರಹ ಅದಲ್ಲೂ ಕೂಡ ಸಮಸ್ಯೆಗಳನ್ನು ಕೊಡುವಂಥ ಸಾಧ್ಯತೆ. ಅದೇ ಷಷ್ಠ್ಯಾಧಿಪತಿ 6ನೇ ಮನೆಗೆ ಹೋಗೋದು ಅಷ್ಟು ಒಳ್ಳೆಯದಲ್ಲ. ಬಟ್ ರಾಶಿಯಾಧಿಪತಿ 6ನೇ ಮನೆ ಅಂತಹ ದೊಡ್ಡ ತೊಂದರೆಗಳನ್ನು ಕೊಡಲ್ಲ. ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡಬೇಕಾಗತ್ತೆ. ಎಸ್ಪೆಷಲಿ ಲಂಗ್ಸ್ ರಿಲೇಟೆಡ್ ಇಶ್ಯೂಸ್ಗಳು, ಉಸಿರಾಟದ ಸಮಸ್ಯೆಗಳನ್ನು ಕೊಡುವಂಥದ್ದು. 3ನೇ ಮನೆಯಲ್ಲಿ ಗುರುಗ್ರಹ ಇರುವಂಥದ್ದು ಒಂದು ಉಚ್ಚ ಗ್ರಹ. ಗುರುಗ್ರಹ ಉಚ್ಚ ಸ್ಥಾನದಲ್ಲಿರುವಂಥದ್ದು. ಇದು ಅಷ್ಟಮಾಧಿಪತಿ 3ನೇ ಮನೆಗೆ ಬರುವಂಥದ್ದು. ಸ್ವಲ್ಪ ಓಡಾಟ, ತಿರುಗಾಟ, ಅನವಶ್ಯಕವಾಗಿ ನಿಮಗೆ ವ್ಯಯ ಆಗುವಂಥ ಸಾಧ್ಯತೆ, ಲಾಸ್ ಆಗೋ ಸಾಧ್ಯತೆಗಳಿರುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ, ಬಹಳ ಒಳ್ಳೆಯ ಸಮಯವನ್ನು ಕಳೀತಾರೆ. ಆಮೇಲೆ ಫುಡ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತಾ ಇರುವಂಥವ್ರಿಗೆ ಬಹಳ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣುತ್ತೆ. ಎನಿ ಕೈಂಡ್ಸ್ ಆಫ್ ಫುಡ್ ರಿಲೇಟೆಡ್ ಬಿಸ್ನೆಸ್ ವೃಷಭ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ. ಈಗ ನೀವು ಕೇವಲ ಫುಡ್ ಅಂತಲ್ಲ, ಈಗ ಬಟ್ಟೆಗಳು, ಫುಡ್ ರಿಲೇಟೆಡ್ ಬಿಸ್ನೆಸ್ಗಳು, ಆಮೇಲೆ ಕಾಸ್ಮೆಟಿಕ್ಸು, ಈ ಥರ ಫ್ಯಾನ್ಸಿ ಐಟಮ್ಗಳನ್ನು ಏನು ಮಾರುವಂಥವ್ರಿಗೆ ಬಹಳ ಅಭಿವೃದ್ಧಿವಾಗಿರುತ್ತೆ, ಬಹಳ ಶ್ರೇಯಸ್ಕರವಾಗಿರುತ್ತೆ. ಅದಾದಮೇಲೆ ಈ ಗ್ಯಾಡ್ಜೆಟ್ಸು, ಎಲೆಕ್ಟ್ರಾನಿಕ್ ಐಟಮ್ಸ್ ಮಾರುವಂಥ ಬಿಸ್ನೆಸ್ ವ್ಯಾಪಾರಿಗಳು ಅನುಕೂಲವಾಗುತ್ತೆ. ಕೃಷಿಕರಿಗೆ ಅನುಕೂಲವಾಗುತ್ತೆ. ವಿದೇಶದ ಕೆಲಸಕ್ಕೆ, ಹೊಸ ಜಾಬ್ಗೆ ಯಾರಾದರೂ ಟ್ರೈ ಮಾಡ್ತಿದ್ದೀರಾ ಅನ್ನೋದಾದರೆ ಅವ್ರಿಗೂ ಕೂಡ ಅನುಕೂಲವಾಗುತ್ತೆ. ಅಂದರೆ ಜಾಬಿಗೆ ಸಂಬಂಧಪಟ್ಟಂತೆ ಕೆಲವರು ಇಂಟರ್ವ್ಯೂಗಳನ್ನ ಕೊಟ್ಟಿರ್ತಾರೆ. ಸೊ ಇಂಟರ್ವ್ಯೂ ಕೊಟ್ಟಂಥವ್ರಿಗೆ ಬಹಳ ಅನುಕೂಲ ಆಗೋ ಸಾಧ್ಯತೆ ಈ ಒಂದು ವಾರದಲ್ಲಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಈಗ ಗೌರ್ಮೆಂಟ್ ಜಾಬ್ಗೂ ಕೂಡ ಟ್ರೈ ಮಾಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಅನುಕೂಲವಾಗುತ್ತೆ. ಯಾಕೆಂತಂದರೆ ಬಹಳ ಒಳ್ಳೆಯ ನ್ಯೂಸನ್ನು ಕೇಳುವಂಥ ಸಾಧ್ಯತೆ ಈ ರಾಶಿಯಲ್ಲಿ ಹುಟ್ಟಿದವರಿಗೆ ಈ ಟೈಮ್ ಪೀರಿಯಡ್ಗೆ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಆಮೇಲೆ ಈ ಕಬ್ಬಣಕ್ಕೆ ಸಂಬಂಧಪಟ್ಟ ಕನೆಕ್ಟೆಡ್ ಆಗಿರುವಂಥ ಬಿಸ್ನೆಸ್, ಈಗ ವೆಹಿಕಲ್ ಬಿಸ್ನೆಸ್ ಅಂತ ಮಾಡ್ತಾರೆ, ಇವ್ರಿಗೆ ಬಹಳ ಅನುಕೂಲವಾಗುತ್ತೆ. ರಿಯಲ್ ಎಸ್ಟೇಟ್ ಮಾಡುವಂಥವ್ರಿಗೆ ಲಾಭದಾಯಕವಾಗಿರುತ್ತೆ ವೃಷಭ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ. ಆಮೇಲೆ ಹೆಣ್ಣುಮಕ್ಳು ಕೆಲವರು ಈ ಬ್ಯೂಟಿಷಿಯನ್ ಕೆಲಸಗಳನ್ನು ಮಾಡ್ತಾರೆ, ಅಂಥವ್ರಿಗೆ ಬಹಳ ಸುಸಮಯ ಅಂತ ಹೇಳ್ಬೋದು. ಯಾಕಂದರೆ ವೃಷಭ ರಾಶಿಯಲ್ಲಿ ಹುಟ್ಟಿದವರು ಯೂಶ್ವಲ್ ಆಗಿ ಆ ಒಂದು ವರ್ಕ್ನ ಇಷ್ಟಪಡ್ತಾರೆ. ಸೊ ಆ ವರ್ಕ್ ಮಾಡುವಂಥವ್ರಿಗೆ ಇದು ಬಹಳ ಅಭಿವೃದ್ಧಿಯನ್ನು, ಅನುಕೂಲವನ್ನು ಕೊಡುತ್ತೆ. ಸೊ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಆಮೇಲೆ ವೃಷಭ ರಾಶಿಯಲ್ಲಿ ಹುಟ್ಟಿದಂಥವರು ಬಟ್ಟೆಗಳ ಬಿಸ್ನೆಸ್ ಮಾಡ್ತಿದ್ರೆ ಅವ್ರಿಗೂ ಕೂಡ ಅಭಿವೃದ್ಧಿ ಆಗೋ ಸಾಧ್ಯತೆ ಇರುತ್ತೆ. ಈ ಥರ. ಮತ್ತು
ಇನ್ನೊಂದು ಏನಂತಂದರೆ ಟ್ರೀಟ್ಮೆಂಟ್ ಕೊಡುವಂತಹ, ಮೆಡಿಸಿನ್ ಕೊಡುವಂತಹ ಕೆಲಸ ಮಾಡುವಂಥವು, ಅದು ಡಾಕ್ಟ್ರೇ ಆಗಬೇಕು ಅಂತಿಲ್ಲ, ಬೇರೆ ಬೇರೆ ವರ್ಗದವರು ಎಲ್ಲರಿಗೂ ರೇಖಿ ಮಾಡುವಂಥವ್ರು, ಪ್ರಾಣಿಕ್ ಹೀಲಿಂಗ್ ಅಂತಾರೆ, ಆಮೇಲೆ ಯಾವುದೇ ಥರ ಶುಶ್ರೂಷೆ, ಒಂದು ಕೇರಿಂಗ್, ಮೆಡಿಸಿನ್ ಕೊಟ್ಟು ಮಾಡುವಂಥವ್ರಿಗೆ ಬಹಳ ಒಂದು ಲಾಭದಾಯಕ, ಅನುಕೂಲವಾಗಿರುವಂಥದ್ದು, ಒಳ್ಳೆಯ ಹೆಸರು ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ರಾಶಿ ಫಲಗಳನ್ನು ನೋಡಿದಾಗ ಏನಾಗುತ್ತೆ ಅಂತ ಕೇವಲ ಇಂಡಿಕೇಶನ್ಸ್ ಮಾತ್ರ ನಾವು ನೋಡ್ತಾ ಇರ್ತೀವಿ. ಬಟ್ ಅಕ್ಯುರೇಟಾಗಿ ಈಗ ಮದುವೆ ಯಾವಾಗ ಅಂತ ಕೇಳಿರ್ತೀರ, ಮದುವೆ ಇಂಡಿಕೇಶನ್ ಕಾಣ್ತಾ ಇರುತ್ತೆ ರಾಶಿಯಲ್ಲಿ. ಬಟ್ ಇಂಡಿವಿಜುವಲ್ ಹಾರೋಸ್ಕೋಪ್ನ ನೋಡಬೇಕು. ಇಂಡಿವಿಜುವಲ್ ಹಾರೋಸ್ಕೋಪ್ನ ನೋಡಬೇಕಾದ್ರೆ ನಿಮ್ಮ ಬರ್ತ್ ಟೈಮ್ ಅದೇನಾ ಅಲ್ವಾ ಅಂತ ಫಸ್ಟು ಕನ್ಫರ್ಮ್ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ಚೇಂಜ್ ಆದರೆ ಲಗ್ನ ಚೇಂಜ್ ಆಗುತ್ತೆ, ನಾವು ಹೇಳಿದ್ದು ಸುಳ್ಳಾಗ್ಬಿಡುತ್ತೆ. ಒಂದು ಲಗ್ನ ಸರಿ ಮಾಡಬೇಕು. ಸರಿಯಾಗಿರೋ ಜ್ಯೋತಿಷಿ ಲಗ್ನವನ್ನು ಸರಿ ಮಾಡ್ತಾನೆ. ಲಗ್ನವನ್ನು ಸರಿ ಮಾಡಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನಡೆದಿರೋ ಬೇರೆ ಘಟನೆಗಳನ್ನ ಮ್ಯಾಚ್ ಮಾಡಬೇಕು. ಎರಡನೇದು ಬಂದು ಡಿವಿಷನಲ್ ಚಾರ್ಟ್ಸ್ನ ಯೂಸ್ ಮಾಡ್ತಾನೆ. ಈಗ ಮದುವೆಗೆ ಮುಖ್ಯವಾಗಿ ನವಾಂಶವನ್ನು ನೋಡಬೇಕು, ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಮೂರನೇದಾಗಿ ನಾವೇನು ಮಾಡ್ತೀವಿ, ಹಸ್ತರೇಖೆಗಳನ್ನು ಕೂಡ ನಾವು ಗಮನಿಸ್ತೀವಿ. ಆಮೇಲೆ ಪ್ರಶ್ನೆಶಾಸ್ತ್ರ ನೋಡ್ತೀವಿ, ನಾಡಿ ಜ್ಯೋತಿಷವನ್ನು ಅಪ್ಲೈ ಮಾಡ್ತೀವಿ. ಎಲ್ಲ ಕಡೆಯಿಂದ ಯಾವ ಒಂದು ವಿಷಯಕ್ಕೆ ಅದು ಇಂಡಿಕೇಟ್ ಮಾಡುತ್ತೋ ಅವಾಗ ಅಕ್ಯುರೇಟಾಗಿ ಆ ಟೈಮ್ ಪೀರಿಯಡಲ್ಲಿ ಅದು ಆಗುತ್ತೆ ಅಂತ ಹೇಳ್ಬೋದು. ಸುಮ್ಮನೆ ರಾಶಿಯಿಂದ ಹೇಳಬಾರ್ದು. ಸೊ ಹೀಗಿದ್ದಾಗ ಆ ರೀತಿ ನಿಮ್ಮ ಜಾತಕನ ವಿಶ್ಲೇಷಣೆ ಮಾಡಬೇಕು ಅಂದರೆ ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕ ಮಾಡಿ. ಇಲ್ಲಿ ನಾವು ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿ ಸೈಂಟಿಫಿಕ್ ಆಗಿ ನಿಮಗೆ ನಾವು ಗೈಡೆನ್ಸ್ನ ಮಾಡ್ತೀವಿ. ಬಟ್ ಇಲ್ಲಿ ನಿಮಗೆ ಮ್ಯಾಜಿಕಲ್ ರೆಮಿಡೀಸ್ ಯಾವುದೂ ಇರಲ್ಲ. ಇಲ್ಲಿ ಭಾಳ ಸಿಂಪಲ್ ಆಗಿರುವಂಥ ರೆಮಿಡೀಸ್, ಶ್ರದ್ಧೆ ಇಟ್ಟು ಮಾಡೋವ್ರಿಗೆ ಮಾತ್ರ ನಾವು ರೆಮಿಡೀಸ್ನ ಕೊಡ್ತೀವಿ. ನಮಸ್ಕಾರ.